ಬಣ್ಣ ಇದೆಲ್ಲ ಈಗಲೂ ನಿನ್ನ ಎಂಡ್ರೆ ಒಳದೆ ದಿಟ್ಟ ಅಂತ ನೆಂಬೇಕಾ? ಸರೋಜ, ನಿನ್ಗೇನಮ್ಮಿ ಬಂದಿರೋದು? ನೀನು ಹೇಳಿದ್ನಲ್ಲ ದಿಟ್ಟ ಅಂತ ನೆನ್ಕೊಂಡಿದ್ದಲ್ಮಿ. ನಿನ್ಗೆ ಯಾಕಮ್ಮಿ ಬಂತಿಂತ ಕೆಟ್ಟ ಬುದ್ಧಿ? ಯಾಕೆ ಅಂದರೆ ನನ್ನ ಸರಿ ಸಮಾನಕ್ಕೆ ಅಲ್ಲದೆ ಹೋದ್ರು ತಕ್ಕ ಮಟ್ಟಿಗೆ ಹೊಸಿ ದಿನನಾದರೂ ಇದನ್ನೆಲ್ಲ ಹಾಕ್ಕೊಂಡು ಮೆರೆದು ಬಿಡವ ಅನ್ನೋದು ನಿನ್ನ ಎಂಡ್ರ ಪಿಳೇನು ಅಲ್ವೇನತ್ತಿಗೆ? ಅಯ್ಯಯ್ಯೋ, ದಿಟ್ಟವಾಗ್ಲೂ ಹೇಳ್ತೀನಿ ಕಾಂಚನ, ನನ್ನ ಮನ್ಸ್ನಾಗೂ ನಾನು ಆ ಥರ ಯೋಚನೆ ಮಾಡಿರಲಿಲ್ಲ. ಹಂಗಾರೆ ಕೊಟ್ಟಿಗೆ ಮನೆನಾಗೆ ಪದ್ಮಾವತಿ ಪೆಟ್ಕೆನಾಗಿದ್ದೀ ಒಡವೆಗಳೆಲ್ಲ ನಿನ್ನ ಕೋಣೆಗೆ ಹೆಂಗೆ ಬಂದವು? ಅವಕ್ಕೆ ಕಾಲಿದ್ದಾವೆ ನಡ್ಕ ಬರೋಕ್ಕೆ? ನಿನಗೆ ಒಡವೆ ವಸ್ತ್ರದ ಮೇಲೆ ಏಟ್ ಆಸೆ ಮಡ್ಕೊಂಡಿದ್ಯಾ ಅನ್ನೋದು ನನಗೂ ಸಂದ ಗೊತ್ತದೆ. ಇದಕ್ಕೆ ಮ್ಯಾಲೂ ಸುಳ್ಳು ಹೇಳಿ ತಿರ್ಗಾ ನಂಗೆ ಕೆಟ್ಟ ಕೋಪ ಬರ್ಸ್ಬೇಡ. ಏನಮ್ಮಿ ಇದು? ಮಾಡೋದೆಲ್ಲ ಮಾರ್ಬಿಟ್ಟು ಮಾರ್ಲಾಮಿಯ ಬಗ್ಗೆ ಚೇನ್ಸ್ಕೊಂಡ್ರು ಅನ್ನಂಗೆ ಸುಮ್ಕೆ ನಿಂತಿದೆಯಲ್ಲ, ಇದೇನು ಅಂತ ಭಯಪಟ್ಟು ಮಾತಾಡ್ಬಾರ್ದ? ಓ, ನಾನು ಏನಂತ ಹೇಳಿ ಮುದ್ದು. ಓ, ಇವೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಹುಚ್ಚಿಡ್ದಂಗೆ ಆಯ್ತದೆ. ಆಗ್ಲೇ ನೋಡಿದ್ರೆ ಇವೆಲ್ಲ ಅಲ್ಲಿದ್ದೋ, ಈಗ ನೋಡಿದ್ರೆ ಇವೆಲ್ಲ ಇಲ್ಲದೆ. ಅದು ಹೆಂಗಂತಾನೆ ಗೊತ್ತಾಯ್ತಾ ಇಲ್ಲ. ನಾನು ಈಗಲೂ ಹೇಳ್ತಾ ಇವ್ನಿ, ಇವೆಲ್ಲ ದಿಟ್ಟವಾಗ್ಲೂ ಆ ದಯ್ಯದೇನೆಯ ಕೆಲಸ. ನೋಡಿದ್ರಾ ನೋಡಿದ್ರಾ? ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಈಗಲೂ ಆ ಗೆಜ್ಜೆ ಸದ್ದು ಕೇಳಿಸ್ತಾ ಇದೆ. ಅಯ್ಯೋ ಅತ್ತೆ, ನೋವಾಯ್ತದೆ, ಬಿಟ್ಬಿಡಿ ಅತ್ತೆ.